ನಮಸ್ಕಾರ ಎಲ್ಲರಿಗೂ, ಸುವರ್ಣ ಅಡುಗೆಗೆ ಸ್ವಾಗತ. ಇವತ್ತು ನಾನು ಹೊಸ ರೆಸಿಪಿ ಮಾಡ್ತಾ ಇದ್ದೀನಿ, ಆಲೂಗಡ್ಡೆ ಫ್ರೈ. ನಿಮ್ಮನೆ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ಬನ್ನಿ ಇವಾಗ ಆಲೂಗಡ್ಡೆ ಫ್ರೈ ಸ್ಟಾರ್ಟ್ ಮಾಡೋಣ. ತೋರಿಸ್ಕೊಡ್ತೀನಿ ಹೆಂಗೆ ಮಾಡೋದು ಅಂತ. ಮೊದಲಿಗೆ ಆಲೂಗಡ್ಡೆ ನಾನು ಈ ಥರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ತೊಳೆದ್ಬಿಟ್ಟು. ನೀವು ಯಾವ ಥರನ ಕಟ್ ಮಾಡ್ಕೋಬೋದು. ನಾನಿಲ್ಲಿ ಫಿಂಗರ್ ಚಿಪ್ಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಅದಕ್ಕೆ ಬೇಕಾಗಿರೋದು ಕಾರ್ನ್ಫ್ಲೋರ್ 1 ಸ್ಪೂನು, ಕರಿಬೇವು ಸ್ವಲ್ಪ, ಖಾರ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು. ಆಲೂಗಡ್ಡೆನ ಅದರಲ್ಲಿ ಕುದಿಸ್ಕೋಬೇಕು ಒಂದು ಪಾತ್ರೆಯಲ್ಲಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಬೇಕು. ಉಪ್ಪು ಸ್ವಲ್ಪ ಹಾಕಿ, ಅಂದರೆ ಅದು ಉಪ್ಪು ಹಿಡ್ಕೋಬೇಕು ಆಲೂಗಡ್ಡೆಯಲ್ಲಿ, ಅಷ್ಟು ಉಪ್ಪು ಹಾಕಿದೆ ನೋಡಿ. ಇದು ನೀರು ಸ್ವಲ್ಪ ಕಾಯಬೇಕು. ನೀರು ಕಾಯಿದ್ಮೇಲೆ ನೀರು ಕುದೀತಾ ಇದೆ ನೋಡಿ. ನಾನು ಆಲೂಗಡ್ಡೆ ಹಾಕೋತಾ ಇದ್ದೀನಿ. ನಾನು ಇಲ್ಲಿ 3 ಆಲೂಗಡ್ಡೆ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಫ್ರೈ. ಮಾಡಿ ನೋಡಿ ನಿಮ್ಮ ಮನೇಲಿ. ನೀವು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಆಲೂಗಡ್ಡೆ ಫ್ರೈ. ಇದು ಮಾಡ್ತೀನಿ, ಚೆನ್ನಾಗಿದೆ. ಇದು 50% ಆಲೂಗಡ್ಡೆ ಕುದಿಬೇಕಿದು. ಕುದ್ಮೇಲೆ ತೆಗೆದ್ಬಿಟ್ಟು ಡ್ರೈ ಮಾಡ್ಕೋಬೇಕಿದು. ಟಿಶ್ಯೂ ಪೇಪರಿಂದ ಡ್ರೈ ಮಾಡ್ಕೊಳ್ಳಿ. ಇದು ಕುದಿಲಿ ಸ್ವಲ್ಪ, ಇನ್ನೊಂದು ಸ್ವಲ್ಪ 50%. ಇದು ನೋಡಿ ಇವಾಗ ಕುದ್ದಿದೆ ಒಂದು 50%. ತೆಗೆದ್ಬಿಡೋಣ, ಇದು ಆಫ್ ಮಾಡೋಣ ಸ್ಟವ್. ಆಲೂಗಡ್ಡೆ ನೋಡಿ ಕುದ್ದಿದೆ ಒಂದು 50%. ಈ ಥರ ಆಗಬೇಕು. ಇವಾಗ ನೋಡಿ ನಾನು ಆಲೂಗಡ್ಡೆ ಈ ಥರ ಡ್ರೈ ಮಾಡ್ಕೊಂಡಿದ್ದೀನಿ. ಒಂದು 5 ಮಿನಿಟ್ಸು ಡ್ರೈ ಮಾಡ್ಕೊಂಡು ಸಾಕು. ಸ್ವಲ್ಪ ಆರಕ್ಕೆ ಬಿಡಬೇಕಿದು. ನಾನು 5 ಮಿನಿಟ್ಸ್ ಬಿಟ್ಟಿದ್ದೆ ನೋಡಿ ಆರಕ್ಕೆ. ಆರಿದೆ ನೋಡಿ ಇದು. ನಾನು ಇವಾಗ ಇದು ಕಾರ್ನ್ಫ್ಲೋರ್ ಹಾಕ್ತಾಯಿದ್ದೀನಿ ಸ್ವಲ್ಪ, 1 ಸ್ಪೂನ್ ಅಷ್ಟು ಹಾಕಿ ಮಿಕ್ಸ್ ಮಾಡೋಣ. ಇದು ಜಾಸ್ತಿ ಹಾಕಬೇಡಿ, ಸ್ವಲ್ಪ ಹಾಕಿ ಸಾಕು, 1 ಸ್ಪೂನ್ ಅಷ್ಟೇ. ನಾನು ಇದು 3 ಆಲೂಗಡ್ಡೆ ತೊಗೊಂಡಿದ್ದೀನಲ್ಲ, 3 ಆಲೂಗಡ್ಡೆಗೆ 1 ಸ್ಪೂನ್ ಸಾಕು ಕಾರ್ನ್ಫ್ಲೋರ್. ನೋಡಿ ಇವಾಗ ನಾನು ಕಾರ್ನ್ಫ್ಲೋರ್ ಈ ಥರ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇವಾಗ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ನೋಡಿ. ಇದಕ್ಕೆ ಆಯಿಲ್ ಹಾಕೋಣ. ಇದು ಫ್ರೈ ಮಾಡ್ಕೋಬೇಕು, ಡೀಪ್ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ. ಇವಾಗ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಕಾರ್ನ್ಫ್ಲೋರ್ ಹಾಕ್ಕೊಂಡು, ಅದು ಸ್ವಲ್ಪ ಡೀಪ್ ಫ್ರೈ ಮಾಡೋಣ. ಎಣ್ಣೆ ಬಿಸಿ ಆಗಲಿ ಇವಾಗ ನೋಡಿ. ಎಣ್ಣೆ ಬಿಸಿ ಆಗಿದೆ, ಆಲೂಗಡ್ಡೆ ಹಾಕೋಣ. ಒಂದೊಂದಾಗಿ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ನೋಡಿ. ಮಕ್ಕಳಿಗೆ ಒಂಥರ ಫಿಂಗರ್ ಚಿಪ್ ಥರ ಟೇಸ್ಟ್ ಬರುತ್ತೆ. ಫಿಂಗರ್ ಚಿಪ್ಸ್ ಮಾಡ್ತೀವಲ್ವ ನಾವು, ಆ ಥರ ಟೇಸ್ಟ್ ಬರುತ್ತೆ ಇದು. ನೋಡಿ ಫ್ರೈ ಮಾಡ್ಕೊಳ್ಳಿ. ಜಾಸ್ತಿ ಫುಲ್ ಇದು ಎಣ್ಣೆ ಹಾಕ್ಕೊಬೇಡಿ, ಸ್ವಲ್ಪ ಹಾಕ್ಕೊಳ್ಳಿ ಸಾಕು, ನಡೆಯುತ್ತೆ. ಸ್ವಲ್ಪ ಮುಳುಗೋಷ್ಟು ಅಷ್ಟೇ ಎಣ್ಣೆ ಹಾಕ್ಕೊಳ್ಳಿ ಆಲೂಗಡ್ಡೆ. ಫುಲ್ ಜಾಸ್ತಿ ಫ್ರೈ ಮಾಡ್ಕೋಬೇಡಿ ಇದು ಆಲೂಗಡ್ಡೆ. ಸ್ವಲ್ಪ ಫ್ರೈ ಆದಮೇಲೆ ಒಂದು 2 ಮಿನಿಟ್ಸ್ ಆದ್ಮೇಲೆ ತೆಗೆದ್ಬಿಡಿ ಇದು. ಇವಾಗ ಮತ್ತೆ ಹಾಕಿದ್ದೀನಿ ನೋಡಿ ನಾನು ಆಲೂಗಡ್ಡೆ ತೆಗೆದ್ಮೇಲೆ. ಇದು ಫ್ರೈ ಆಗಲಿ ಸ್ವಲ್ಪ. ಆಲೂಗಡ್ಡೆ ನೋಡಿ ಫ್ರೈ ಆಗಿದೆ. ಆಲೂಗಡ್ಡೆ ಈ ಥರ ಫ್ರೈ ಮಾಡ್ಕೊಳ್ಳಿ. ಈ ಪ್ಯಾನ್ ಇಟ್ಕೊಂಡಿದ್ದು ನೋಡಿ, ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಅದಕ್ಕೆ. ಜಾಸ್ತಿ ಹಾಕ್ಬೇಡಿ, ಯಾಕಂದರೆ ನಾವು ಫ್ರೈ ಮಾಡ್ಕೊಂಡಿದ್ದೀವಲ್ಲ ಆಯಿಲಲ್ಲಿ. ಸ್ವಲ್ಪ ಎಣ್ಣೆ ಹಾಕಿ. ಇವಾಗ ಸ್ವಲ್ಪ ಸಾಸಿವೆ ಒಗ್ಗರಣೆಗೆ, ಸ್ವಲ್ಪ ಜೀರಿಗೆ ಹಾಕಿದ್ಮೇಲೆ ಖಾರ ಹಾಕಿ. ಖಾರ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು ಹಾಕಿ ಫ್ರೈ ಮಾಡಿ ಸ್ವಲ್ಪ. ಇವಾಗೆಲ್ಲ ಹಾಕಿದ್ಮೇಲೆ ಜಾಸ್ತಿ ಫ್ರೈ ಮಾಡಬಾರ್ದಿದ್ದು, ಯಾಕಂದ್ರೆ ಖಾರ ಇದಾಗ್ಬಿಡುತ್ತೆ. ಬೇಗ ಆಲೂಗಡ್ಡೆ ಹಾಕೊಂಡ್ಬಿಡ್ಬೇಕು. ಆಲೂಗಡ್ಡೆ ಹಾಕ್ಕೊಂಡು ಇದು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಬೇಕಾದ್ರೆ ಇನ್ನೂ ಸ್ವಲ್ಪ ಖಾರ ಹಾಕೊಳ್ಳಿ. ನೀವು ಖಾರ ತಿಂತೀರೋ ಜಾಸ್ತಿ ಅಂದರೆ ಹಾಕ್ಕೊಳ್ಳಿ ಖಾರ. ನಾನು ಸ್ವಲ್ಪ ಇನ್ನೂ ಸ್ವಲ್ಪ ಮೇಲೆ ಖಾರ ಹಾಕ್ತೀನಿ. ಇನ್ನು ಸ್ವಲ್ಪ ಮೇಲೆ ಕಸ್ತೂರಿ ಮೆಂತ್ಯ ಹಾಕಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು 5 ಮಿನಿಟ್ಸ್ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ಟವ್ ಆಫ್ ಮಾಡಿ. ಇವಾಗ ರೆಡಿಯಾಗಿದೆ ನೋಡಿ ಕ್ರಿಸ್ಪಿ ಆಲೂಗಡ್ಡೆ ಫ್ರೈ. ಈ ಥರ ನಿಮ್ಮ ಮನೇಲೂ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇದು ಚಪಾತಿಗೆ
ರೈಸಿಗೆ ಸೈಡ್ ಡಿಶ್ಗೆ ತುಂಬ ಚೆನ್ನಾಗಿರುತ್ತೆ. ಮಾಡಿ ನೋಡಿ ನಿಮ್ಮ ಮನೆಯಲ್ಲೂ. ಸುವರ್ಣ ಅಡುಗೆಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು.